ಹುಬ್ಬಳ್ಳಿಯಲ್ಲಿ ಸುರಿದ ಒಂದೇ ಒಂದು ಮಳೆಗೆ ಈಗಾಗಲೇ ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಯಾಕಂತಂದ್ರೆ ಹುಬ್ಬಳ್ಳಿಯಲ್ಲಿ 3-4 ಗಂಟೆಗಳಿಂದ ಸತತವಾಗಿ ಮಳೆ ಸುರಿದಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಹಲವು ಪ್ರದೇಶಗಳಲ್ಲಿ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಈಗ ನಾವು ಹುಬ್ಬಳ್ಳಿಯ ಗಣೇಶ ನಗರದಲ್ಲಿ ಇದ್ದೇವೆ. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಮಳೆಯ ರಭಸಕ್ಕೆ ಮನೆಗಳಿಗೆ ನೀರು ಯಾವ ರೀತಿಯಾಗಿ ನುಗ್ಗಿದೆ ಅನ್ನೋದನ್ನ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಸಂಪೂರ್ಣ ಏನು ಜನರು ಕೂಡ ನಿದ್ದೆ ಇಲ್ಲದೆ ನೀರನ್ನ ಹೊರಗೆ ಹಾಕಕ್ಕೂ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಯಾಕಂತಂದ್ರೆ ಏನು, ಹೊರಗಡೆ ಕೂಡ ನೀರು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹೊರಗಡೆ ತುಂಬಿದಂತ ನೀರು ಮನೆಯೊಳಗೆ ನುಗ್ಗಿರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಚಿಕ್ಕ ಮಕ್ಕಳು ಕೂಡ ಏನು ಸಾಕಷ್ಟು ಪರದಾಟ ನಡೆಸ್ತಾ ಇರುವಂತದ್ದು, ಮಲ್ಕೊಂಡಿದ್ದಾರೆ, ಏನು ಕಾಟ್ ಮೇಲೆ ಮಲ್ಕೊಂಡಿದ್ದಾರೆ, ಕೆಳಗೆ ಕೂಡ ಕಾಲಿಡಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸಂಪೂರ್ಣ ಮನೆಯಲ್ಲಿ ನೀರು ತುಂಬಿರುವಂತದ್ದು. ಏನು ಮನೆಯ ಸದಸ್ಯರು ಕೂಡ ಏನು ಈ ನೀರನ್ನ ಏನಪ್ಪ ಮಾಡೋದು ಅನ್ನುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಕಿಚನ್ ಒಳಗಿರುವಂತ ಏನು ಎಲೆಕ್ಟ್ರಾನಿಕ್ಸ್ ಸಾಮಾನುಗಳು ಕೂಡ ಈಗಾಗಲೇ ನೀರಿನ ಒಂದು ಹೊಡೆತಕ್ಕೆ ಸಾಕಷ್ಟು ಹಾನಿ ಆಗಿರುವಂಥದ್ದು. ಈಗಾಗಲೇ ಏನು ಈ ಮನೆಯಲ್ಲಿದ್ದೀವಿ, ಗಣೇಶ್ ನಗರದ ಒಂದು ಮನೆಯಲ್ಲಿದ್ದೀವಿ, ಅವ್ರ ಜೊತೆ ಮಾತಾಡ್ಸೋಂಥ ಪ್ರಯತ್ನವನ್ನು ಮಾಡೋಣ. ಯಾವ ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಸರ್? ಈಗ ಏನು ಸುರಿದಂಥ ಭಾರಿ ಮಳೆಗೆ ಈಗಾಗಲೇ ನಿಮ್ಮ ಮನೆಯಲ್ಲೂ ಕೂಡ ನೀರು ನುಗ್ಗಿರುವಂಥದ್ದು, ಏನ್ ಹೇಳ್ತೀರಿ ಸರ್? ಇಂಥ ಎಲ್ಲ ಪರಿಸ್ಥಿತಿ ನಿರ್ಮಾಣ ಇದು ಪ್ರತಿ ಸರಿ ಮಳೆ ಆದಾಗಂತ ಇದೇ ನಮೂನೆ ಇದಾಗ್ತಿದೆ. ಎಲ್ಲರಿಗೂ ಹೇಳಾಯ್ತು, ಎಲ್ಲ ಇದು ಮಾಡಾಯ್ತು, ಯಾವುದು ಇದ್ರ ಬಗ್ಗೆ ಇದು ನಿರ್ಣಯ ಕೊಡ್ತಾ ಇಲ್ಲ. ಪ್ರತಿ ಸರಿ ಮಳೆ ಬಂದಾಗೂ ಸಹ ಪ್ರತಿ ಸರಿ ಮಳೆ ಬಂದಾಗೂ ಸತಿ ನಾವು ಪರದಾಡೋದು ಇದಾಗೈತಿ. ಇಲ್ಲೆಲ್ಲ ಟೋಟಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಇದ್ರ ಸತಿಗೆ ನಮ್ಗೆ ಯಾವುದು ಕೂಡ ನಾನು ಇದು ಮಾಡಿದ ಸತಿಗೆ ಯಾವುದು ಇದು ಮಾಡ್ತಾ ಇಲ್ಲ. ಹಿಂಗಾಗಿ ನಮ್ಗೆ ಬಹಳ ಪರದಾಟ ಆಗೈತಿ. ಇಲ್ಲಿ ಎಲ್ಲ ಜನರೆಲ್ಲ ಟೋಟಲಿ ಗಣೇಶ್ ನಗರದಲ್ಲಿ ಇರ್ತಕ್ಕಂಥ ಜನರೆಲ್ಲ ಬಹಳ ಇದು ಮಾಡಕತ್ತಾರ. ಅದ್ರ ಸಂಬಂಧ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದಕ್ಕೊಂದು ಏನಾರ ಒಂದು ನಿರ್ಣಯ ಕೊಡ್ರಿ, ಇದಕ್ಕೊಂದು ನೀರು ಹೋಗಕ್ಕೆ. ಈಗ ಪ್ರತಿ ವರ್ಷನೂ ಹಿಂಗ ಮಳೆ ಬರೋದು, ಹಿಂಗ ನೀರ್ ತುಂಬೋದು, ಹಿಂಗ ಒಳಗ್ ಬರೋದು. ಅಲ್ಲ, ನೀವು ಪ್ರತಿ ಸರಿ ಹೇಳ್ತೀರಿ, ಆದ್ರೂ ಕೆಲಸ ಆಗುದಿಲ್ಲ ಹೆಂಗಂತ. ಅದೇ ನಾ ಹೇಳ್ತಿದ್ದೇನಲ್ಲ, ಯಾವುದು ಇದನ್ನ ಇಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಯಾವುದಕ್ಕೂ ಇದು ಮಾಡ್ತಾ ಇಲ್ಲ. ಯಾವ್ದು ಪ್ರತಿ ಸರಿನೂ ಹಿಂಗ ಮಳೆ ಆದಾಗ ಒಂದ್ಸರಿ ನೀರ್ ಹಂಗ ಬರ್ತಾ ಇರ್ತೈತಿ, ಹೋಗ್ತಾ ಇರ್ತೈತಿ, ನಾವ್ ಹಂಗ ತುಂಬ ಚೆಲ್ತಾ ಇರ್ತೀವಿ, ತುಂಬ ಹಂಗ ಚೆಲ್ತಾ ಇರ್ತೀವಿ ನೀರು. ನಾವು ಏನ್ ಮಾಡ್ಬೇಕು, ಏನು ಮನಿ ಮಾರ್ಕೊಂಡು ಎಲ್ಲರೂ ಹೋಗೋನು, ಏನ್ ಮಾಡೋನು, ಅದ ಒಂದು ನಮಗ ದೊಡ್ಡ ಇದಾಗ್ಬಿಟ್ಟೈತಿ. ನಮ್ಗೆ ಈಗ ಮಳಿ ಬಂದ್ಬಿಟ್ಟೈತಿ, ಒಳಗ್ ನೀರು ಬಂದ್ಬಿಟ್ಟೈತಿ, ನೀವು ಹೊರಗೆ ಹಾಕಕ್ಕೂ ಆಗೋದಿಲ್ಲ, ಯಾಕಂದ್ರೆ ಹೊರಗೂ ನೀರ್ ಐತಿ. ಏನ್ ಮಾಡಿ ನೀರ್ ಐತ್ರಿ, ಇಲ್ಲೇ ಗಟ್ರಿ ಇಲ್ಲ ರೀ, ಮೇನ್ ಗಟ್ರಿ ಮಾಡ್ಬೇಕ್ರಿ. ಗಟ್ರ ಆಯ್ತಂದ್ರ ನೀರ್ ಹರಿದ್ ಹೋಗ್ತಾವ್ರಿ. ಅದು ಗಟ್ರಿಲದ್ಕ ಪೂರ್ತಿ ಮನಿ ಒಳಗ್ ಬರ್ತಾವ್ರಿ ನೀರ್. ಇಷ್ಟ ದಿವಸ ರೋಡ್ ಇದ್ದಿದ್ದಿಲ್ಲ, ರೋಡ್ ಅಂತ ಕ್ಲಿಯರ್ ಮಾಡ್ಕೊಟ್ರ ಗಟ್ರ ಒಂದ್ ಮಾಡ್ಬೇಕು ನೋಡ್ರಿ ನಮಗ ಅಷ್ಟ ರೀ. ಗಟ್ರ ಮಾಡಿದ್ರ ನೀರ್ ಹೋಗತ್ರಿ. ಸಣ್ಣ ಸಣ್ಣ ಹುಡುಗರ ಪಾಪ ಮಕ್ಕೊಂಡ್ರ ಏನ್ ಅದ ನೋಡ್ರಿ ಕಾಟ್ ಮೇಲೆ. ಈಗ ಇನ್ನೂ ಒಂದ್ ತಾಸ್ ಮಳಿ ಬಂತಂದ್ರ ಪೂರ್ತಿ ಕಾಟು ಫುಲ್ ಆಗತ್ರಿ. ಈಗ 11 ಗಂಟೆ 1 ಗಂಟೆ ಆಗ ಬಂತ್ರಿ. ಈಗ ಒಂದ್ ಗಂಟೆ ಆಗ ಬಂತು, ಇನ್ನ ಮಳಿ ನಿಂತಿಲ್ಲ, ಇನ್ನ ಮಳಿ ಚಾಲೂನ ಐತಿ. ಅಲ್ಲ, ಇನ್ನೊಂದ್ 2 ತಾಸ ಆತಂತಂದ್ರ ಕೋಟ ಮುನ್ಗ ಬಿಡ್ತೈತ್ರಿ. ಇನ್ನ 1 ತಾಸ ಆತಂದ್ರು. ಈಗ ಸಣ್ಣ ಮಕ್ಳು ಅದಾರ, ನಾವು ಏನ್ ಮಾಡ್ಬೇಕು ಹೇಳ್ರಿ ಸರ್? ನಾವು 3 ವರ್ಷ ಆಯ್ತು ಇಲ್ಲಿ ಬಂದು, ಏನು ಸುಧಾರಣೆ ಇಲ್ರಿ. ಈ ಓಣ್ಯಾಗಂತ ಒಟ್ಟ ಸುಧಾರಣೆ ಇಲ್ಲ. ಅಂದ್ರೆ ಇಂತ ಪರಿಸ್ಥಿತಿ ಹಿಂದ ಆಗಿತ್ತೋ ಹೆಂಗೋ ಈ ರೀತಿ ಆಗೈತ್ರಿ, ಹಿಂದನ ಆಗೈತ್ರಿ. 3 ವರ್ಷ ಆತ್ರಿ. ಈಗ ನಾವು ನೋಡಾಕ, ಈಗ ನಾಳೆ ಮಾಡ್ತಾರ, ನಾಡ್ದು ಮಾಡ್ತಾರ, 1 ತಿಂಗಳ ಆತ್ರಿ. ವರ್ಷ ಹಂಗಟ್ಲೆ ಆಯ್ತ, 3 ವರ್ಷ ಆತ. ಈಗ ಆಗ್ತೈತ ಅಂತ ಒಟ್ಟ ಆಗಲ್ಲಾಗೈತ್ರಿ. ಪ್ರತಿ ವರ್ಷ ಇಂತ ಪರಿಸ್ಥಿತಿನ ಮಕ್ಕಳನ್ನ ಎಬ್ಬಿಸ್ಕೊಳ್ಳೋದು. ಈ ಪರಿಸ್ಥಿತಿನೇ ಮಳೆಗಾಲ ಬಂತಂದ್ರ ಹಿಂಗರಿ. ಈ ತರಾನೇ ರೀ. ನಾವೇನ್ ಮಾಡ್ಬೇಕ? ಸಣ್ಣ ಮಕ್ಳು ಅದಾವ್ರಿ. ಈಗ ಕಾಟ್ ಐತಂದ ನಾವ್ ಬಚಾವ್ ಆಗಿವ್ರಿ. ನಾವ್ ಹೆಂಗ್ ಮಾಡ್ಬೇಕ ಹೇಳ್ರಿ? ಅದ ನೋಡ್ರಿ. ಈಗ ಮಕ್ಳು ನಾಳೆ ಶಾಲಿಗೆ ಹೋಗೋರು ಇರ್ತಾರ, ಅಥವಾ ಏನ್ ಮಾಡ್ಬೇಕು? ನಾವ ದುಡ್ಕೊಂಡ್ ತಿಂತೀವ್ರಿ, ಎಲ್ಲಾ ದುಡ್ದ ತಿಂತೀವ್ರಿ, ಏನೂ ಮಾಡಂಗಿಲ್ರಿ ನಮ್ಮ ಮನೆಯವ್ರಂತ. ನಾವ್ ದುಡ್ದ ಬಂದ್ ಇದ ಕೆಲ್ಸ ಮಾಡ್ಬೇಕ. ಏನ್ ಮಾಡ್ಬೇಕು ನೋಡ್ರಿ? ಹಿಂಗೈತಿ ಗಣೇಶ್ ನಗರ್ ಅಂತ.
ಇಂಥ ಪರಿಸ್ಥಿತಿಯಲ್ಲಿ ಏನು ಇಲ್ಲಿನ ಗಣೇಶ್ ನಗರ ನಿವಾಸಿಗಳು ಬದುಕು ನಡೆಸ್ತಾ ಇರುವಂತದ್ದು ಈಗಾಗಲೇ ಇನ್ನ ಕೂಡ ಏನು ಸುಮಾರು 1 ಗಂಟೆ ಆಗಕ್ ಬಂತು, ಇದುವರೆಗೂ ಕೂಡ ಮಳೆ ನಿಂತಿಲ್ಲ. ಇನ್ನೂ ಮಳೆ ಮುಂದುವರೆದ್ರೆ ಏನು ಇನ್ನ ಸಾಕಷ್ಟು ನೀರು, ಭಾರಿ ಪ್ರಮಾಣದ ನೀರು ಮನೆಯೊಳಗೆ ನುಗ್ಗುವಂತ ಸಾಧ್ಯತೆ ಇದೆ. ಇದರಿಂದ ಸಾಕಷ್ಟು ಪರದಾಟವನ್ನು ಕೂಡ ಸ್ಥಳೀಯರು ನಡೆಸ್ತಾ ಇರುವಂತದ್ದು. ಈ ಒಂದು ಸಮಸ್ಯೆಗೆ ಪಾಲಿಕೆಯವರು ಒಂದು ಕಾಮಗಾರಿಯನ್ನ, ಸರಿಯಾದ ವೈಜ್ಞಾನಿಕ ಕಾಮಗಾರಿಯನ್ನ ನಡೆಸಬೇಕು, ನಮ್ಮ ಅಳಲನ್ನ ಕೇಳಬೇಕು ಅನ್ನುವಂತ ಒತ್ತಾಯನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ವಿನೋದ್ ಇಚ್ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.